ನಾವು ಯಾವುದೇ ಪಂಕ್ತಿಯ ಪರವಲ್ಲ. UK9 ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಬೆಯಲ್ಲ. ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ. ಅನ್ಯಾಯ ಸದೆಬಡಿಯದೆ ಬಿಡೋದೇ ಇಲ್ಲ. ನೊಂದವರ ಧ್ವನಿಯಾಗಿ ರಾಜಿಯಾಗದ ಗುರಿಯೊಂದಿಗೆ ಭ್ರಷ್ಟರ ವಿರುದ್ಧ ಸಮರದ ಗಟ್ಟಿತನದೊಂದಿಗೆ. ಚಿಕ್ಕೋಡಿಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಅಥಣಿ ಕಾಗವಾಡ ತಾಲೂಕುಗಳು ಬರಗಾಲ ಘೋಷಣೆ ಆದ್ರೂ ಇನ್ನೂ ಸಿಗದ ಬರ ಪರಿಹಾರ. ಅನ್ನದಾತರ ಖಾತೆಗೆ ಇನ್ನೂ ಬರದ ಹಣ. ಬೇಸತ್ತ ರೈತರು ಕಂಗಾಲ್. 25% ಹಣ ಮಾತ್ರ ಬಿಡುಗಡೆ. ನದಿ ತೀರದ ರೈತರಿಗೆ ಇನ್ನೂ ಇಲ್ಲ ಬರ ಪರಿಹಾರ. ಮತ್ತೆ ಹೋದ ಕೃಷ್ಣೆ. ಸಂಕಷ್ಟದ ಕೊಂಡಿಯಲ್ಲಿ ರೈತರ ಗೋಳಾಟ. ಒಣಗಿ ನಿಂತ ಬೆಳೆಗಳು. ರೈತರ ಪರ ಕಣ್ಣು ತೆರೆದ ಸರ್ಕಾರ ಎಂದ ರೈತ ಮುಖಂಡ ಮಹದೇವ್ ಮಡಿವಾಳ್. ತಕ್ಷಣ ಬರ ಪರಿಹಾರ ನೀಡುವಂತೆ ಮಹದೇವ್ ಮಡಿವಾಳ ಸರ್ಕಾರಕ್ಕೆ ಆಗ್ರಹ. ಇರುವುದರಿಂದ ಅಥಣಿ ಮತ್ತು ಕಾಗವಾಡ ತಾಲೂಕಾ ಬರಗಾಲ ಅಂತ ಘೋಷಣೆ ಮಾಡಿದ ಸರ್ಕಾರ. ಆದ್ರೆ ಆ ಪರಿಹಾರವನ್ನು ಘೋಷಣೆ ಮಾಡ್ಯಾರ. ಈಗ ಮಾನ್ಯಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ದುಡ್ಡು ಬಿಟ್ಕೊಂಡು ಅದೆಲ್ಲ ಅವ್ರಿಗೆ ಬಿಟ್ಟು ಕೊಟ್ಟದ್ದ. ಆದ್ರೆ ನಮ್ಮ ರೈತರ ಖಾತೆಗೆ ಇನ್ನೂ ತಾಲೂಕಾದ್ಯಂತ ಈ ಡ್ರೈ ಏರಿಯಾದಾಗ ಭಾಳ ಒಂದು 25% ಪರಿಹಾರ ಜಮಾ ಆಗೈತಿ. ಅದನ್ನು ಬಿಟ್ಟರೆ ಒಟ್ಟ ಡ್ರೈ ಏರಿಯಾದಾಗೂ ಜಮಾ ಆಗಿಲ್ಲ. ಆಮೇಲೆ ಈ ನದಿ ದಂಡಿ 3 ತಿಂಗಳಾತ ನದಿ ನೀರು ಹೋಗಿ ಅವೆಲ್ಲ ಕಬ್ಬು ಒಣಗ್ಯಾವ. ಈ ಕಡೆ ಗ್ರಾಮಗಳು ಅವಕ್ಕೆ ತಕ್ಷಣ ಎಲ್ಲ ಇಡೀ ಅಥಣಿ ಮತ್ತು ಕಾಗವಾಡ ತಾಲೂಕಾ ತಕ್ಷಣ ಸರ್ಕಾರ ಮತ್ತು ಜಿಲ್ಲಾಡಳಿತ ತಾಲೂಕಾ ಆಡಳಿತ ಎಚ್ಚೆತ್ತುಕೊಂಡ ತಕ್ಷಣ ನಮ್ಮ ರೈತರಿಗೆ ಈ ಬರ ಪರಿಹಾರ ಬರಗಾಲದೊಳಗೆ ಒಂದಿಷ್ಟು ಸಹಾಯ ಮಾಡ್ರೆ ರೈತರು ಮತ್ತೊಂದಿಷ್ಟು ಖುಷಿ ಪಡುವಂಥ ವ್ಯವಸ್ಥೆ ಆಕತಿ. ಮೊದಲ ಬಳಗಾಲು ಇಲ್ಲ. ಅದಕ್ಕೋಸ್ಕರ ಸರ್ಕಾರ ಕಣ್ಣು ತೆರಿಬೇಕು ರೈತರ ಪರವಾಗಿ ಅಂತೇಳಿ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ.